ಎಸ್, ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾಳೆ ಅನ್ನುವಂಥ ಅಪ್ಡೇಟ್. ವೈದ್ಯರೊಂದಿಗೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರಂತೆ ಪೊಲೀಸರು. ಕಸ್ಟಡಿಯಲ್ಲಿದ್ದಂಥ ಪವಿತ್ರ ಗೌಡನನ್ನ ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಅಸ್ವಸ್ಥ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ವಿಚಾರಣೆಯನ್ನು ಎದುರಿಸ್ತಾ ಇದ್ದಂಥ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ. ಸದ್ಯ ಆಕೆಯನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದೆ ಎಪಿ ನಗರ ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರು ಬಂದಿದ್ರು. ಸದ್ಯ ಪವಿತ್ರ ಗೌಡ ಈಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದ್ರಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದುಕೊಂಡು ವಿಚಾರಣೆ ಎದುರಿಸ್ತಾ ಇದ್ದಂಥ ಆರೋಪಿ ನಂಬರ್ 1 ಪವಿತ್ರ ಗೌಡ ಅಸ್ವಸ್ಥರಾಗಿರುವಂಥ ವಿಚಾರ ಗೊತ್ತಾಗಿದೆ. ಆರಂಭದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರು ಬಂದರು. ವೈದ್ಯರು ಬಂದ ನಂತರ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಸದ್ಯ ಪವಿತ್ರ ಗೌಡ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪೊಲೀಸರೊಂದಿಗೆ ವೈದ್ಯರು ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಇದು ಆರೋಪಿ ನಂಬರ್ 1 ಪವಿತ್ರ ಗೌಡ. ಈಕೆಯನ್ನು ಆಸ್ಪತ್ರೆಗೆ ಸ್ಥಳಾಂತರಿಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಪೊಲೀಸರು ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವೈದ್ಯರು ಬಂದರು. ವೈದ್ಯರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದೆ ಅಂತ ಗೊತ್ತಾದ ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಮೂವ್ ಮಾಡಲಾಗಿದೆ ಅನ್ನೋ ಡೀಟೇಲ್ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಏನಾಗಿರೋದು ಪವಿತ್ರ ಗೌಡಗೆ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವೈದ್ಯರನ್ನ ಠಾಣೆಗೆ ಕರೆಸ್ಕೊಂಡಿದ್ದು, ಆದ್ರೆ ಅವರು ತೀರಾ ಅಸ್ವಸ್ಥರಾಗಿದ್ದರಿಂದ ನಂತರ ಅವರನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಮೊದಲು ವೈದ್ಯರು ಬರ್ತಾರೆ. ವೈದ್ಯರು ಬಂದು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಠಾಣೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಹಾಗಾಗಿ ತುಂಬಾ ವೀಕ್ ಆಗಿದ್ದಾರೆ, ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ ವೈದ್ಯರು ಹೇಳ್ತಾರಂತೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರ ಭದ್ರತೆಯಲ್ಲಿ ಪವಿತ್ರ ಗೌಡರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ರಕ್ಷತ್, ಅಂಕಿತಾ, ಅಂದ್ರೆ ಬೇರೆ ಏನೋ ಆರೋಗ್ಯ ಸಮಸ್ಯೆ ಮೊದಲಿನಿಂದಲೂ ಇತ್ತಾ ಅಥವಾ ಕಸ್ಟಡಿಗೆ ಬಂದ ನಂತರ ಇಂಥ ಸಮಸ್ಯೆ ಆಗಿರೋದು? ಈ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ಇಲ್ಲ ರಕ್ಷತ್, ಕಸ್ಟಡಿಗೆ ಬಂದಾದ್ಮೇಲೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿ ಈಗ ಪೊಲೀಸರು ಹೇಳ್ತಾ ಇರ್ಬೇಕು. ಅಂದ್ರೆ ಅವರ ಬಾಡಿ ತುಂಬಾ ವೀಕ್ನೆಸ್ ಆಗಿದೆ ಅಂತ ಹೇಳಿ. ಇದನ್ನ ನೋಡಿದಾಗ ಅವರು ಟೈಮ್ ಟು ಟೈಮ್ ಫುಡ್ ತಿಂತಿರ್ಲಿಲ್ವೇನೋ ಅಂತ. ಯಾಕೆಂತಂದ್ರೆ ಒಂದಷ್ಟು ಜನ ಆರೋಪಿಗಳಿಗೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಪಶ್ಚಾತ್ತಾಪದ ಫೀಲ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಯಾವಾಗ ಏರುಪೇರಾಯ್ತು ಅವರು ಪೊಲೀಸ್ ಸಿಬ್ಬಂದಿಗೆ ಹೇಳ್ತಾರೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಪೊಲೀಸರು ತಕ್ಷಣ ವೈದ್ಯರನ್ನ ಠಾಣೆಗೆ ಕರೆಸ್ಕೊಳ್ತಾರೆ, ಅಂದ್ರೆ ಅಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ. ಅದಾದ ಬಳಿಕ ಬಂದು ವೈದ್ಯರು ಏನ್ ಚೆಕ್ ಮಾಡ್ತಾರೆ, ತಕ್ಷಣ ಆಸ್ಪತ್ರೆಗೆ ಇವರನ್ನ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಪೊಲೀಸರಿಗೆ ಹೇಳ್ತಾರೆ. ಹಾಗಾಗಿ ಪೊಲೀಸರೇ ವೈದ್ಯರ ಜೊತೆ ಈಗ ಪವಿತ್ರ ಗೌಡರನ್ನ ಠಾಣೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯಾವ ಹಾಸ್ಪಿಟಲ್ ಅಂಕಿತಾ, ಡೀಟೇಲ್ ಇದೆಯಾ? ಸದ್ಯಕ್ಕೆ ಯಾವ ಹಾಸ್ಪಿಟಲ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ತಕ್ಷಣ ಅವರು ಸ್ಪೀಡ್ ಆಗಿ ಹೋದ್ರು ಏಕಾಏಕಿ, ಹಾಗಾಗಿ ಯಾವ ಆಸ್ಪತ್ರೆಗೆ ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ರಕ್ಷತ್, ಓಕೆ, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.